ಅತ್ತೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ. ನಾನು ನಮ್ಮ ಅಮ್ಮನ ಮಾತು ಕೇಳಿ ಏನು ಮಾಡ್ತಿಲ್ಲ ಅತ್ತೆ. ಸ್ನೇಹ ಕೂಡ ಅಷ್ಟೇ. ಅತ್ತೆ ವಸುನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಂಬಿಕೆ ಮುರಿದೋಗದೆ ಚಂದ್ರು. ಮನ್ಸು ಒಪ್ತಾ ಇಲ್ಲ. ನನ್ನ ಮಗಳು ಸಂದಾಕಿರ್ತಾಳೆ ಅನ್ನೋ ಆಸೆನಾಗೆ ನಿಮ್ಮ ಜೊತೆ ನಿಮ್ಮ ಮನೆಯ ಕಳಿಸಿ ಆಮೇಲೆ ಅವಳು ನರ್ಕ ಅನುಭವಿಸ್ಬಿಡ್ತಾಳೇನೋ ಅನ್ನೋ ಭಯ. ನಂಜವ ಅನ್ಕೊಂಡ್ರೆ ಯೋನ್ ಬೇಕಾನ ಮಾಡ್ತಾಳೆ ಅಂತ ಮೆಸ್ಸಿಗೆ ಬೆಂಕಿ ಹಚ್ಚಿದವಳವಳು. ನಾಳೆ ನನ್ನ ಮಗಳಿಗೆ ಯೋನನ ಮಾಡ್ಬಿಟ್ರೆ ಬಾಯರಿಯಾಗಿರುವ ನಿನಗೆ ದಿಟ ಯಾವತ್ತಿದ್ರೂ ಆಚೆ ಬಂದೇ ಬರ್ತದೆ ಅಂತ ಗೊತ್ತಿಲ್ವೇ? ತಪ್ಪು ಮಾಡಿರೋ ನಿಮ್ಮವ್ವ ಹಿಂಗೆ ಜೈಲಿಂದ ಆಚೆ ಬಂದಿರೋದು ನ್ಯಾಯವೇ? ಈಗಲೂ ಕಾಲ ಮಿಂಚಿಲ್ಲ ಚಂದ್ರ. ನಿಮ್ಮವ್ವ ತಪ್ಪು ಮಾಡವಳೆ ಅನ್ನೋದನ್ನ ಸಾಬೀತುಪಡಿಸಿ ಅವಳಿಗೆ ಶಿಕ್ಷೆ ಆಗೋಂಗ್ ಮಾಡಿ. ನೀವು ಸತ್ಯದ ಪರ ಅಂತ ಗೊತ್ತಾದ ಕ್ಷಣ ನನ್ನ ಮಗಳನ್ನ ನಿಮ್ಮ ಜೊತೆ ಕಳ್ಸೋದು ಬೇಡವ ಅನ್ನೋದನ್ನ ಯೋಚನೆ ಮಾಡು. ನೀವೆಲ್ಲರೂ ನನ್ನ ಕ್ರೂರಿ ಅನ್ಕೊಂಡ್ರು ಪರವಾಗಿಲ್ಲ. ನನ್ನ ಮಗಳು ತವ್ರ ಮನೆಯಾಗೆ ಇದ್ರೂ ಪರವಾಗಿಲ್ಲ. ನೀವಿಬ್ರು ಒಂದಾಗೋದು ತಡ ಆದ್ರೂ ಪರವಾಗಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಯಾವತ್ತೂ ತೊಂದರೆ ಆಗ್ಬಾರ್ದು. ನನ್ನ ಮಾತನ್ನು ಮೀರಿ ನೀವಿಬ್ರು ಕದ್ದು ಮುಚ್ಚಿ ಭೇಟಿ ಆಗ್ಬಿಟ್ರಲ್ಲ, ಆಗ್ಲೇ ಎಲ್ಲ ಮುಗ್ದವಾಯ್ತು ಅಂತ ಅರ್ಥ. ಮೊದಲು ನಂಬಿಕೆ ಗಳಿಸ್ಕೊಳ್ಳಿ, ಆಮ್ಯಾಕ್ ಮಾಡು. ಇವ್ರು ಯಾಕೆ ಇಟ್ಟೊತ್ನಾಗ ಫೋನ್ ಮಾಡವ್ರೆ? ಸಹನವ್ರೆ ಏನಾಯ್ತು? ಹುಷಾರಾಗಿದ್ದೀರಾ ತಾನೇ? ಯಾಕ್ರಿ ಹಿಂಗೆ ಹೇಳ್ತಿದ್ದೀರಾ? ನಿಜ ಹೇಳಿ. ನಾನು ಸಂದಾಕಿ ಇವನಿ, ನಂಗೆ ಏನೂ ಆಗಿಲ್ಲ. ಸುಮ ಇವನನ್ನ ಫೋನ್ ಮಾಡಿದ್ಲ? ನನಗೆ ಗೊತ್ತು, ಅವಳೇ ಇವನನ್ನ ಹೇಳಿರ್ತಾಳೆ. ಹಾಗಿದ್ರೆ ಏನೋ ಆಗಿದೆ ಅಂತ ಅರ್ಥ. ಅಯ್ಯೋ ರೀ, ಅವಳ ತುಂಟಾಟದ ಬಗ್ಗೆ ನಿಮಗೆ ಗೊತ್ತಲ್ಲ. ಸುಮ್ಮನೆ ಕಾಲೇಜ್ ಹೆಂಗೈತೆ, ಅವಳು ಹುಷಾರಾಗಿ ಅವಳ ಅಂತ ಅವ್ವ ಅವಳನ್ನ ವಿಚಾರಿಸ್ಕೊಂಡು ಹೋಗೋದು ಬಂದಿದ್ಲು. ಬಂದು ಬಿನ್ನೆ ಹೊಂಡ್ಬಿಟ್ಲು. ನಾವು 3 ಜನ ಹೆಣ್ಮಕ್ಳು ಮನೆಯಾಗಿದ್ದಾಗ ನಮ್ಮ ಕೈಲಾಗಿದ್ದ ಸಹಾಯನ ಮಾಡ್ತಿದ್ವಿ. ಆದ್ರೀಗ ಅವನ ಆರೋಗ್ಯ ಸರಿಯಿಲ್ಲ, ಮೆಸ್ ನೋಡ್ಕೋಬೇಕು, ಎಲ್ಲ ಒಬ್ಬಳೆ ಹೆಂಗೆ ನಿಭಾಯಿಸ್ತಾಳು ಅಂತ ಆತಂಕ ಆಯಿತು. ಆ ಸಂಕಟಕ್ಕೆ ಅಳು ಬಂತು, ಹತ್ಬಿಟ್ಟೆ. ಅದನ್ನ ನಿಮ್ತವು ಹೇಳೋಳೆ. ಹಾಂ, ಅತ್ತೆ ಬಗ್ಗೆ ಯೋಚನೆ ಮಾಡಿದ್ರೆ ನನಗೂ ಬೇಜಾರಾಗತ್ತೆ. ಆದರೆ ಅತ್ತೆ ವೀಕ್ ಅಲ್ಲ, ಎಲ್ಲದನ್ನು ನಿಭಾಯಿಸುವಂಥ ಶಕ್ತಿ ಅತ್ತೆ ಖಂಡಿತ ಇದೆ ಸಹನವ್ರೆ. ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬಿಡಿ. ಅಲ್ಲಿ ಕಂಟಿ, ಸ್ನೇಹ, ಪುರುಷಿ ಎಲ್ಲರೂ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ನೀವು ಆರಾಮಾಗಿರಿ. ಆಯಿತು ರೀ, ನೀವು ಈ ಕಡೆ ಗಮನ ಕೊಡದೆ ಅಲ್ಲಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರಿ, ಏನಾದರೂ ಇದ್ದರೆ ದಯವಿಟ್ಟು ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್. ನಿಂತವ ಅಲ್ಲದೆ ಮತ್ತು ಇನ್ಯಾರ ತವ ಹೇಳ್ಕೊಳ್ಳಿ. ಇದೇ ನಂಬಿಕೆ ಮೇಲೆ ನಾನು ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಸರಿನಾ? ಸರಿ. ಆಮ್ಯಾಕೆ ದಸರಾ ರಜಕ್ಕೆ ಯಾವ ಪೆಸಲ್ ಕಿಲಾಸು ಮಡಿಕಳ್ದೆ ಅಷ್ಟೂ ದಿನನೂ ನೀವು ಇಲ್ಲೇ ಇರಬೇಕಾಯ್ತಾ? ಸರಿ, ಆಯಿತು. ಸರಿ, ಮಡಗ್ಲಾ? ಬಾಯ್. ಓ, ದೇವಿಪುರದ ಮಹಾರಾಣಿಗೆ ಎಚ್ಚರ ಆಗೋಯ್ತೆ? ಯಾಕವಿ ಈ ನಡುವೆ ಕೆಲಸ ಮಾಡೋದು ಕಲ್ತ್ಬಿಟ್ಟೆ? ಇಲ್ಲಿ ಕೆಮ್ಮಿದ್ದು ಅಲ್ಲಿ ಗಂಟ ಕೇಳೋಂಗೆ ಯಾಕೆ ಮಾಡ್ತಿದ್ಯಾ?
ಪಾಪ ಅವರು ಮನೆ ಬಿಟ್ಟು ಯಾರೂ ಇಲ್ಲದೆ ಅವರೊಬ್ಬರೇ ದೂರ ಅವರೇ. ಈ ಇಸಿ ಎಲ್ಲ ಇವಳು ಅಗತ್ಯ ಐತೆ ನವಿ. ಅಕ್ಕ, ನಿನಗೆ ಭಾವನ ಮೇಲೆ ಪ್ರೀತಿ ಇದೆ, ಒಪ್ಕೋತೀನಿ. ಆದರೆ ಅದಕ್ಕಿಂತ 2ರಷ್ಟು ಪ್ರೀತಿ ಕಾಳಜಿ ನನಗೆ ನಿನ್ನ ಮೇಲಿದೆ. ನಾವು ಚಿಕ್ಕವರಿದ್ದಾಗ ಅವ್ವ ಬೆಳಗಿನ ಜಾವನೇ ಎದ್ದು ಮೆಸ್ ಕೆಲ್ಸಕ್ಕೆ ಹೋದಾಗ ನಾನು ನಿದ್ದೆ ಕಣ್ಣಲ್ಲಿ ಎದ್ದು ಅವ್ವ ಅಂತ ಅಳುವಾಗ ನೀನು ನನಗೆ ಅವ್ವನಷ್ಟೇ ಪ್ರೀತಿ ಕೊಟ್ಟಿದ್ಯಾ. ಅವ್ವನ ಥರನೇ ಮಡ್ಲಲ್ಲಿ ಮಲಗಿಸ್ಕೊಂಡು ಲಾಲಿ ಹಾಡಿದ್ಯಾ. ನನ್ನ ಅವ್ವನ ಥರನೇ ನೋಡ್ಕೊಂಡಿರೋ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನಗೆ ತಡ್ಕೊಳಕ್ಕಾಗತ್ತಾ ಹೇಳು? ನೀನು ಅಳ್ತಿರೋದು ನನಗೆ ನೋಡೋಕ್ಕಾಗಲಿಲ್ಲ ಅಕ್ಕ. ನಾನು ಚಿಕ್ಕ ಹುಡುಗಿ ಅಂತ ನೀವೇ ಎಲ್ಲ ಡಿಸೈಡ್ ಮಾಡಿಕೊಂಡು ನನ್ನ ಹತ್ರ ಏನೂ ಹೇಳ್ಕೊಳ್ಳಲ್ಲ. ಅಟ್ಲೀಸ್ಟ್ ಭಾವನ ಹತ್ರ ಆದರೂ ಹೇಳ್ಕೊಂಡು ಮನ್ಸು ಹಗುರ ಮಾಡ್ಕೋತೀಯ ಅಂತ ಹೀಗೆ ಮಾಡಿದೆ. ಮನೇಲಿ ನಿಮ್ಮ ಹೆಂಡತಿ ಬೇಜಾರಲ್ಲಿದ್ದಾಳೆ, ಸ್ವಲ್ಪ ವಿಚಾರಿಸಿ ಅಂತ ಅಷ್ಟೇ ಹೇಳಿದ್ದು. ಆದರೆ ಮಿಕ್ಕಿದ್ದೆಲ್ಲ ನೀನೇ ಹೇಳಿಬಿಟ್ಟೆ. ಹೌದೇ ನವಿ, ನಾನೇ ಪೆದ್ದಿ, ನನಗೆ ಗೊತ್ತಾಗಲಿಲ್ಲ. ಸರಿ, ನೀನು ಮಲ್ಕೋ, ಭಾವ ಕನ್ಸಲ್ಲಿ ಬರ್ತಾರೆ. ತರ್ಲ ಮನೆ ಕಳೆ. ಅಕ್ಕ, ನಾನು ಈ ಮನೆಗೆ ಬಂದಿರೋದ್ರಿಂದನೇ ಏನಾದರೂ ತೊಂದರೆ ಆಗ್ತಿದ್ಯಾ? ಸಾರಿ ಅಕ್ಕ, ಆದರೆ ನಂಗೆ ಬೇರೆ ಏನೂ ಆಪ್ಷನ್ ಇಲ್ಲ. ಬಸ್ಸು, ಅಪ್ಪ ಇನ್ ಮಾತ್ರ ತರ ಕೇಳ್ತವ ಬಸ್ಸು. ಅಪ್ಪ, ನಾನು ಈ ವಿಷಯ ಮಾತಾಡಿದ್ರೆ ನಿಮ್ಗೆ ಕೋಪ ಬರ್ತದೆ ಅಂತ ಗೊತ್ತು. ಆದರೆ ತಂಗಿ ಅವನಿಸುವಾಗಿ ನಿಮ್ಮ ತಾವು ಮಾತಾಡಕ್ಕೆ ಬಂದೀನಿ. ವಸುಗೆ ಅಣ್ಣನಾಗಿ ಬಂದಿದ್ಯೋ ಇಲ್ಲ ಸ್ನೇಹನ್ ಗಂಡನಾಗಿ ಬಂದಿದ್ಯೋ? ಯಾಕವ ಹಿಂಗೆ ಮಾತಾಡ್ತಿದ್ಯಾ? ಅದ್ಯೋನ್ ಹೇಳ್ಬೇಕೋ ಬಿರ್ನೆ ಹೇಳ್ಬಿಟ್ಟು ಮುಗಿಸು. ತಂಗಿ ಅವನಿಗೂ ಭಾವನ ಜೊತೆ ಸಂಸಾರ ಮಾಡಬೇಕು ಅಂತ ಆಸೆ ಇರಕ್ಕಿಲ್ವೇ? ಅಲ್ಲವ, ಭಾವನೆ ಬಂದು ಸೆಮೆ ಕೇಳಿ ತಂಗಿಯವನ್ನ ಕರ್ಕೊಂಡೋಗಿ ಬೇರೆ ಮನೆ ಮಾಡ್ತೀನಿ ಅಂದ್ರೂ ನಾವು ಸುಮ್ಕಿರೋದು ತೆಪ್ಪಾಯ್ತದಲ್ವೇ? ವಾ, ಪರ್ವಾನಿಲ್ವೇ? ಸಂಸಾರದ ಪಾಠನ ಸಂದಕ್ಕೆ ಹೇಳ್ಕೊಟ್ಟವಳೆ ನೀನು ಎಂಡ್ರು. ಅಲ್ಲವ, ಅದು ಪುಟ್ಟಕ್ಕನ ಮೆಸ್ಸಿಗೆ ಬೆಂಕಿ ಬಿದ್ದಾಗಿಂದ್ಲು ನನಗೆಲ್ರು ಬ್ಯಾರೆ ಬ್ಯಾರೆ ಪಾಠಗಳನ್ನ ಹೇಳ್ಕೊಟ್ಟವ್ರು. ಆದರೆ ನನಗೆ ಅರ್ಥ ಆಗಿದ್ದು ಒಂದೇಯ, ಸತ್ತಾಗಿಡೋ ಬೆಂಕಿಗಿಂತಲೂ ಬದುಕಿದಾಗಲೇ ಹಚ್ಚೋ ಒಂದು ಕಿಡಿ ಸಾಕು, ಬದುಕಿರೋ ಮನಸ್ಸನ್ನ ಜೀವಂತವಾಗಿ ಸುಡಕ್ಕೆ. ಅದನ್ನ ನೀನು ಈಗಲೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಬಸ್ಸು, ಬಿರ್ನೆ ಬಾಬಾ ಏಟೊತ್ತು? ಈ ಮಾತ್ರ ಯಾವುದು? ಇವತ್ತು ಸ್ನೇಹನ್ ಕಡೆ ಡಾಕ್ಟ್ರು ಬಂದಿದ್ರು. ಅವರು ಪರೀಕ್ಷೆ ಮಾಡಿ ಈ ಗುಳಿಗೆ ಕೊಟ್ಟೋದ್ರು. ನಾಳೆನೋ ನಾಳಿದ್ದವಾಗಿ ಎಕ್ಸ್ರೇ ಮಾಡಿಸಿದೆ ಸಾಕು ಅಂದ್ರು. ಯೋನು ಬೇಕಾನಿಲ್ಲ. ಈಟ್ ವರ್ಷದಿಂದ ನಾವು ತೋರಿಸ್ತಾ ಇದ್ದ ಡಾಕ್ಟರ್ ಕೊಟ್ಟು ಮಾತ್ರೆ ತಕೊಂಡು ಬಸಿ ಪರ್ವಾನಿಲ್ಲ ಅನ್ನಂಗಾಗೈತೆ. ಈಗ ಇವಳು ತೋರಿಸಿದ ಡಾಕ್ಟರ್ ತವ ಮಾತ್ರೆ ತಗೊಂಡು ನಿಮ್ಮ ಆರೋಗ್ಯ ಮತ್ತೆ ಏರುಪೇರಾದ್ರೆ ಈ ಮಾತ್ರೆ ಎಲ್ಲ ಯೋನು ಬೇಡ. ಈಟ್ ದಿನದಿಂದ ನಾನು ಯಾವ ಮಾತ್ರೆ ಕೊಡ್ತಿದ್ನೋ ಅದನ್ನೇ ತಕ್ಕೊಳ್ಳಿ. ಮೊದ್ಲಿಂದಲೂ ಈ ಮನೆಯಾಗ ನಡ್ಕೊಂಡು ಬಂದಿರೋ ಈಸಿಯನ ಯಾರಿಗೋಸ್ಕರ ಬದಲಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೇನಾರ ಯಾರಿಗನ ಬದಲಾಗಬೇಕು ಅನ್ನೋ ಮನ್ಸಾಗಿದ್ರೆ ಅಂಥವ್ರು ನಮ್ಮನೆ ಈಸಿಯದ ಬಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ.
ಬದಲಾಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ತೈತೆ. ಈ ಸಂಬಂಧ ಅನ್ನೋದು ಔಷಧಿ ತರಣೆಯ. ಗುಳಿಗೆ ಕೊಟ್ಟ ತಕ್ಷಣ ಯಾವ ಕಾಯಿಲೆನೂ ತಕ್ಷಣ ವಾಸಿ ಆಗಲ್ಲ. ಡ್ಯಾಡಿ, ಮಮ್ಮಿ ಇಷ್ಟೆಲ್ಲ ಮಾಡಿದ್ರು ನೋಡ್ಕೊಂಡು ಸುಮ್ಕಿದ್ಯಲ್ಲ, ನಿನ್ಗೇನು ಅನ್ಸಕ್ಕೆ ಅಲ್ವಾ? ಪಾಪ ಪುಟ್ಟವ್ವ ನೋಡಿ ಎಷ್ಟು ಕಷ್ಟಪಡ್ತಾವಳೆ ಅಲ್ಲಿ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಕಲ, ಏನ್ ಮಾಡಕ್ಕಾಯ್ತದ? ಏನ್ ಮಾಡೋದು ಅಂದ್ರೆ ಏನಾನ ಮಾಡ್ಲೇಬೇಕು, ಮಮ್ಮಿನ ತಡಿಬೇಕಷ್ಟೇ. ನಿನ್ನಿಂದ ಡ್ಯಾಡಿ ಇದೆಲ್ಲ ಆಗಿದ್ದು, ಇದಕ್ಕೆಲ್ಲ ನೀನೇ ಮುಖ್ಯವಾದ ಕಾರಣ. ಏಯ್, ಹ್ಞೂ ಮತ್ತೆ ಅಲ್ಲ, ಅವ್ವ ಕಷ್ಟಪಡ್ತಾ ಇರೋದಕ್ಕೆ ನೀನೇ ಮುಖ್ಯವಾದ ಕಾರಣ. ನಿನ್ನ ಕೈಲಿ ಆಗಕ್ಕಿಲ್ಲ ಅಂದ್ರೆ ಹೇಳ್ಬಿಡು ಡ್ಯಾಡಿ, ಈಗಲೂ ನಾನೇ ಮಮ್ಮಿ ತವ ಮಾತಾಡ್ತೀನಿ. ಏಯ್ ಸುಮ್ಕೆ ನಿಂತ್ಕೊಳ. ನೀನ್ ಮಾತಾಡಿದ್ರೆ ಭೂಕಂಪ ದೊಡ್ಡದಾಯ್ತದೆ. ಮತ್ತೇನ್ ಮಾಡೋದು? ನಾ ಮಾತಾಡ್ತೇನೆ. ಮಮ್ಮಿ ತವನ ಅಲ್ಲ, ಪುಟ್ಟ ಬಿತ್ತವ. ಅಲ್ಲೋಗಿ ಏನ್ ಮಾತಾಡ್ತೀಯ ಡ್ಯಾಡಿ? ಸಮಸ್ಯೆ ಇರೋದು ಇಲ್ಲಿ ಸರಿ ಮಾಡು ಫಸ್ಟು. ಅದು ದಿಟನೆಯ ಬೇಡ, ಸಮಸ್ಯೆ ನಾವು ಸ್ವಲ್ಪ ಜನಕ್ಕೆ ಮಟ್ಟಕ್ಕೆ ಎತ್ತಾಳೆ ಹಾಕಮ್ಮ, ಪರಿಹಾರ ಆಮೇಲೆ ಹುಡ್ಕೊಂಡ್ರಾಯ್ತು. ಡ್ಯಾಡಿ, ನೀನು ಏನು ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಯ್ತಲ್ಲ, ಆದರೆ ಏನೋ ಹೇಳ್ತಿದ್ಯಾ ಅಂತ ಅರ್ಥ ಆಯ್ತೈತೆ. ಸರಿ, ಸದ್ಯಕ್ಕೆ ಸಮಸ್ಯೆನ ಹೆಂಗ್ ತಳ್ಳಾಕೋದು? ಅದು ಏನು ಅಪ್ಪ ಮಗ ಇಬ್ರುವೆ ಗುಟ್ಟಾಗಿ ಮಾತಾಡ್ತಿದ್ದೀರಾ? ಗುಟ್ಟಿ ಅಂತದ ರಜೆ, ಅವನಿಗೆ ಜೀವನದ ಪಾಠ ಹೇಳ್ತಾ ಇದ್ದೆ ಅಷ್ಟೇ. ರಾಜೆ, ಏನ್ ನೀನ್ ಇವತ್ತು ಏನು ಏನ್ ನೀನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ ಅಂತ? ಬಂದು ಹೇಳ್ತೀನಿ ಇರು. ಏನು ಮಾತಾಡೋಕೆ ನೀವು ಅಲ್ಲಿ ಅವ್ನು ಗುರಾಯಿಸಿದ್ರೆ ಮೀಟ್ರಿ ಅಪ್ಪ ಆಗೋಯ್ತದ ಕಣು. ಅಲೋ ನಂಜವ್ವ, ಏನ್ ಮಾಡ್ತಿದ್ಯಾ? ಏನು ಮಾಡೋದು? ಯೋಚನೆ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಇದೆ ನನಗೆ? ಯೋಚನೆ ಮಾಡಿ ನಿನ್ ತಲೆ ಕೂರ್ಲಿನ ಯಾಕೆ ಹಣ್ಣು ಮಾಡ್ಕೊಂತೀಯಾ? ಆ ಕೆಲಸ ನನಗ್ ಬಿಡು. ಇವತ್ತು ನಾನು ಮಾಡಿರೋ ಕೆಲಸಕ್ಕೆ ಬಂಗಾರಮ್ಮನ ಮನೆಯಲ್ಲಿ ಇವತ್ತೇ ದೀಪಾವಳಿ ಶುರುವಾಗಿರ್ತೈತೆ. ಅಂಥದ್ದೇನು ಮಾಡಿದ್ಯವ? ನಿಮ್ಮ ಅಳಿಯ ಚಂದ್ರನ ಸ್ಟೇಷನ್ ಕಳಿಸಿ ಬೇರೆ ಲಾರಿ ಕಡೆಯಿಂದ ಬೇಲ್ ಕೊಟ್ಟು ಆ ನಂಜಮ್ಮನ್ನ ಜೈಲಿಂದ ಬುಡ್ಸ್ಕೊಂಡ್ ಬಂದವಳೆ. ಬಂಗಾರಮ್ಮ ಗುಡುಗು ಸಿಡ್ಲನ್ನ ಓದ್ಕೊಂಡು ಮನೆಗೆ ಹೋಗಿರ್ತಾಳೆ. ಇಂಥ ಸಮಯದಾಗೆ ನಿನ್ ಮಗ ಹೋಗಿ ನನ್ನ ಹೆಂಡ್ರನ್ ಕಳ್ಸ್ಕೊಡಿ ಅಂತ ಕೇಳ್ಬೇಕಲ್ಲ. ಅಟ್ಟಯ್ಯ, ಈ ಜನ್ಮದಲ್ಲೆಲ್ಲ ಮುಂದಿನ 7 ಜನ್ಮಕ್ಕೂ ಕಳ್ಸೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ರಾಜಿ, ಏನು ಗುರಿ ನೀನಿಂದು? ಒಂದೇ ಕಲ್ನಾಗೆ 3 ಅಕ್ಕಿ ಉಂಟಿಸ್ಬಿಟ್ಟಿದ್ಯಾ? ಅರೆ, 3? ಒಂದು ಬಂಗಾರಮ್ಮನವ್ರಿಗೆ, 2ನೇದು ನಾನು ಏನ್ ಮಾಡೋದು ಅದು ಪುಟ್ಟಕ್ಕನ್ಗೆ, ಇನ್ನೊಂದು ನನಗೆ. ರಾಜಿ, ಇನ್ನು ಮುಂದಕ್ಕೆ ನೀನು ಏನೇ ಮಾಡಿದ್ರು ನಿನ್ನ ಜೊತೆಯಾಗಿ ನಾನಿರ್ತೀನಿ. ಅದೇನು ಬೇಕಾದ್ರೆ ಆಗೋಗ್ಲಿ, ಆ ವಸು ಮಾತ್ರ ನನ್ನ ಮನೆಗೆ ಕಾಲಿಡಬಾರ್ದು. ಅಟ್ಟಯ್ಯ. ವಸು ನಿನ್ನ ಮನೆಗೆ ಕಾಲಿಡೋದು ಅಟ್ಟಯ್ಯಲ್ಲ, ನಿನ್ನ ಮನೆ ದಿಕ್ಕೆ ಎತ್ಲಾಗೈತೆ ಅಂತ ಕೂಡ ನೋಡೋಕ್ಕಿಲ್ಲ. ಆತಾತು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಫೋನ್ ಮಾಡಕ್ತೀರಿ. ಸರಿ. ಏನು ಡ್ಯಾಡಿ, ನೀವು ಎಂತ ಒಳ್ಳೆ ಟೈಮ್ ಸಿಕ್ಕಿತ್ತು. ವಾ, ಇನ್ನು ಅಪ್ಪ ಮಗನ ಮಾತು ಮುಗ್ದಿಲ್ವೇ? ಮುಗೀತು. ಕಾಲೇಜು ಓದಿನ ಬಗ್ಗೆ ಪಾಠ ಮಾಡ್ತಾ ಇದ್ದೆ ಅಲ್ಲೆಲ್ಲ. ಸರಿಯಾಗಿ ಹೇಳು. ಇನ್ಮ್ಯಾಕೆ ಆ ಮೆಸ್ತವ ಏನಾದ್ರು ತಲೆ ಹಾಕಿದ್ರೆ? ಯಾಕೆ ಮಮ್ಮಿ ಹಿಂಗ್ ಮನ್ಸತ್ವನೇ ಮರ್ತೋ ಥರ ಆಡ್ತಾ ಇದ್ಯಾ? ನೋಡ್ದೇನಯ್ಯ, ನಮ್ಮನೆಯಾಗಿ ಇದ್ಕೊಂಡು ನಮ್ಮನೇ ತಿನ್ಕೊಂಡು ಕೊಬ್ಬು ಬೆಳೆಸ್ಕೊಂಡು ಯಾರ ಪರವಾಗಿ ಮಾತಾಡ್ತಾವನೆ ಅಂತ.
ನಾನು ಅದನ್ನೇ ಹೇಳ್ತಿದ್ದೆ, ಹಿಂಗೆಲ್ಲ ಮಾತಾಡಬಾರ್ದು ಅಂತ. ನೀನು ಹೋಗಿ ರಾಜಿ, ನಾನು ಅರ್ಥ ಮಾಡಿಸ್ತೀನಿ. ಸರಿಯಾಗಿ ಹೇಳು, ಇಲ್ಲಾಂದ್ರೆ ಕೊಬ್ಬಿಳಿಸ್ಬೇಕಾಯ್ತದೆ. ಡ್ಯಾಡಿ, ನಾನು ಕಾಲೇಜ್ಗೆ ಹೋಯ್ತು ಅಂದರೆ ಪುಟ್ಟವನ್ ಯಾರು ಡ್ಯಾಡಿ ನೋಡ್ಕೊಳ್ಳೋರು? ಈ ನಡುವೆ ಪಾಪ ಆಯಾಸ ಅಂತಿರ್ತಾರೆ, ಸುಸ್ತು ಅಂತಿರ್ತಾರೆ. ಅವ್ರ ಕತೆ ನೆನ್ಸ್ಕೊಂಡ್ರೆ ನನಗೆ ಅಳು ಬರಂಗಾಯ್ತದೆ ಡ್ಯಾಡಿ. ನೀವೇನು ಚಿಂತೆ ಮಾಡಬೇಡಕ್ಕಲ್ಲ, ಪುಟ್ಟಮ್ಮಿಗೆ ನಾನು ಸಹಾಯ ಮಾಡ್ತೀನಿ. ನೀನಾ? ನಾನು. ನೀನು ಮೊದಲು ಕಾಲೇಜ್ ಕಡೆ ಗಮನ ಕೊಡು, ನಾನು ನೋಡ್ತೀನಿ. ನೀನೇ ಸರಿ ಮಾಡಬೇಕು ಡ್ಯಾಡಿ, ಇದಕ್ಕೆಲ್ಲ ನೀನೇ ತಾನೇ ಕಾರಣ. ಈಗ ನೀನೇ ಸರಿ ಮಾಡು. ಮಾಡ್ತೀನಿ ಕಲ. ಯೋ ಬಸ್ ಬಾಯಿಲಿ. ಬಂದೆ. ಹೇಳಣ್ಣಯ್ಯ. ಅವ್ವ ಏನೋ ಕಾಬ್ದಾಗ ಮಾತಾಡೋಳೆ, ನೀನೇನು ಬೇಸರ ಮಾಡ್ಕೊಬೇಡವ, ಎಲ್ಲ ಸರಿ ಹೋಯ್ತದೆ. ನಾನು ಇದೇನಲ್ಲ ತಂಗ್ಯವ. ಯಾರೇನೇ ಮಾಡಿದ್ರು ಅವ್ವ ಒಬ್ಬದೆ ಏನೂ ಬದಲಾಗಲ್ಲ ಅಲ್ವಾ ಅಣ್ಣಯ್ಯ? ಇದ್ರಲ್ಲಿ ಚಂದ್ರದ್ದೇನು ತಪ್ಪಿಲ್ಲ ಅಂತ ಹೇಗೆ ಹೇಳೋದು? ಇಷ್ಟು ದಿನ ಕಾದಿದ್ ನಮ್ಗೆ ಕೊನೆಗೆ ಸಿಕ್ತಿರೋದು ಇಷ್ಟೇನಾ? ನೆನೆಸ್ಕೊಂಡ್ರೆ ಅಳು ಬರ್ತಿದೆ ಅಣ್ಣಯ್ಯ. ಅಳ್ಬೇಡ ತಂಗ್ಯವ, ನಾನು ಹೇಳಿದ್ನಲ್ಲ, ಅವ್ವ ಸ್ನೇಹನ್ ಮೇಕಿರೋ ಕೋಪಕ್ಕೆ ಹಿಂಗೆ ಮಾತಾಡೋದಷ್ಟೇ. ಯಾಕೋ ನಂಬಿಕೆನೆ ಸತ್ತೋಗ್ತಿದೆ. ಎಲ್ಲ ಸರಿ ಹೋಯ್ತು, ಅವ್ವನೇ ಹೇಳಿದ್ಲು ನಂಜ ಮತ್ತೆ ಜೈಲಿಂದ ಬಂದ್ಮೇಲೆ ನಮ್ಮಿಬ್ರನ್ನ ಒಂದ್ ಮಾಡ್ತೀನಿ ಅಂತ. ಅವ್ರು ಯಾರೋ ಅವ್ರನ್ನ ಜೈಲಿಂದ ಬಿಡಿಸಿದ್ರೆ ಇದ್ರಲ್ಲಿ ಚಂದ್ರು ಏನ್ ಮಾಡಕ್ಕಾಗತ್ತ ಅಣ್ಣಯ್ಯ? ಬಿಡಣಯ್ಯ, ನಂದಿದ್ದಿದ್ದೆ ಗೋಳ್ಕತ್. ಸ್ನೇಹನೂ ಬೇಜಾರು ಮಾಡ್ಕೊಂಡಿರ್ತಾಳೆ. ನೀನು ಹೋಗ ಅವಳನ್ನ ಸಮಾಧಾನ ಮಾಡು. ಹೋಗಣ್ಣಯ್ಯ, ಹೋಗು. ಏಯ್ ನಿಂತ್ಕೊಳ್ಳಿ. ಇನ್ನು ನನ್ನ ಮ್ಯಾಕ್ ಕೋಪವ? ಯಾಕಾರ ಇವಳು ಹೊಟ್ಟೆಗೆ ಹುಡ್ತೆ ಅಂತ ಅನಿಸ್ತೈತ? ಅನ್ಕ ಆದರೆ ನೀನು ಯಾಕೆ ನನ್ನ ಹೊಟ್ಟೆಗೆ ಹುಡ್ತೆ ಅಂತ ನನಗೆ ಯಾವತ್ತೂ ಅನ್ಸಕ್ಕೆ. ಸುಳ್ಳು. ನಿನ್ಗೆ ಯಾವ ಸಂಬಂಧನೂ ಬೇಕಾಗಿಲ್ಲ, ಯಾರ ಭಾವನೆಗಳಿಗೂ ನಿನ್ ಬೆಲೆನೂ ಕೊಡಕ್ಕಿಲ್ಲ. ನಿನಗೆ ಬೇಕಾಗಿರೋದೆಲ್ಲ ನೀನು ಹಠ ಸಾಧಿಸೋದು, ಬಂಗಾರಮ್ಮನವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಅಷ್ಟೇ. ಪರವಾಗಿಲ್ಲ ಕಣೆ, ಸಾನೇ ದೊಡ್ಡವಳಾಗ್ಬಿಟ್ಟಿದ್ಯಾ. ಅವನ ಮುಂದೆ ಏನೇನೋ ಮಾತಾಡ್ತೀಯ ಅಲ್ವಾ? ಅಣ್ಣಯ್ಯ, ವಸೋತ್ಗೆ ಮನೆ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಲ್ಲ, ಅವ್ರ ಹತ್ರ ಮಾತಾಡ್ದ? ಏನಂದ್ರು? ಬಂಗಾರಮ್ಮನವರು ಒಪ್ಕೊಂಡ್ಬಿಟ್ರಾ? ಹೇಗೆ ಒಪ್ಕೋತಾರೆ? ಇಲ್ಲೊಬ್ಳು ನಿಂತಿದ್ದಾಳಲ್ಲ, ನನ್ನ ಜೀವನನ ಹಾಳು ಮಾಡಬೇಕು ಅಂತಾನೆ ಇದ್ದಾಳೆ. ಇವಳು ಸೇರ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ನನ್ನ ವಸ್ತುನ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ನೋಡ್ತಿದ್ದಾಳೆ. ಅಣ್ಣಯ್ಯ, ಏನಾಯ್ತು? ಯಾಕೇನು ಮಾತಾಡ್ತಾ ಇಲ್ಲ? ಸುಮ್ಮನೆ ನಿಂತಿದ್ಯಲ್ಲ. ನಿಮ್ಮ ಮಗಳು ಮಾಡಿರೋದು ನೋಡಿದ್ರೆ ಯಾರು ಬೇಕಾದರೂ ಇದು ಪಳಗಿರೋ ಕೈ ಅಂತ ಹೇಳ್ಬೋದು. ನೀವು ಕೊಟ್ಟಿದ್ದ ದುಡ್ಡನ್ನ ನಮ್ಮನೆಯಿಂದ ಕದ್ದು ನಿಮ್ಗೆ ಕೊಡಬೇಕು ಅಂತ ಹೊಂಚಾಗ್ತಿದ್ಲು ಅನ್ಸತ್ತೆ ನಿಮ್ಮ ಮಗಳು. ನಾನು ಸುಖವಾಗಿರಕ್ಕೆ ನೀನು ಇವ್ರ ಕಾಲಿಗೆ ಬೀಳ್ತೀನಿ ಅಂದ್ರೆ ಆ ಸುಖ ನಮ್ಮೂರ್ನಾಗೆ ಐತೆ. ನಡಿಯವ ಹೋಗಮ್ಮ. ಅವ ಚಾಮುಂಡವ್ವ,
ಯಾಕವ್ವ ಯಾಕೆ ಗಾಯದ್ಮೇಲೆ ಬರೆ ಎಳಿತಿದ್ಯಾ? ಜೋರಾಗಿ ಉಸಿರಾಡಿದ್ರು ಎಲ್ಲಿ ಯಾರಿಗೆ ತೊಂದರೆ ಆಯ್ತದೋ ಅಂತ ಯೋಚನೆ ಮಾಡೋ ಹುಡುಗಿ ಬಗ್ಗೆ ಆಪಾದನೆ ಹೊರಿಸ್ತಾವ್ರಲ್ಲವ. ಅವ್ವ ನಾನು ಇಲ್ಲಿರಕ್ಕಿಲ್ಲ ಕಣವ, ನಾನು ಇಲ್ಲಿರಕ್ಕಿಲ್ಲ ಕಣವ ಅಂದ್ರು ನನ್ನ ಮಗಿನ ನಿನ್ನ ಮೇಲೆ ಭಾರ ಹಾಕಿ ಬಿಟ್ಟು ಬಂದ್ಬಿಟ್ಟಿವ್ನಿ. ಇದೇ ಸಮಯದಾಗೆ ತುಂಬಿದ ಕೊಡನ ಬಾವಿಗೆ ಬಿಟ್ಟಂಗೆ ನಮ್ಮ ಸುಮ್ಮನು ಅಲ್ಲೇ ಬಿಟ್ಟು ಬಂದೇವ್ನಿ. ಹಳಿ ಅಂದ್ರೂ ಮನೆ ಆಗಿಲ್ಲ. ತಂಗಿ ಕಣ್ಣೆದ್ರಾಗಿದ್ರು ಅವಳು ತವೂ ಕಷ್ಟ ಹೇಳ್ಕೊಳಕ್ಕಾಗಿಲ್ಲ. ಹಳಿ ಅಂದ್ರು ತವೂ ಕಷ್ಟ ಹೇಳ್ಕೊಳಕ್ ಅವಳಿಗಾಗಕ್ಕಿಲ್ಲ. ಹೆಂಗ ಒದ್ದಾಡ್ತಾ ಇತ್ತು ನನ್ನ ಮಗ ಗೊತ್ತಿಲ್ವೇ ಸನಾ. ಅವ್ವ ಅವಳಿಗೆ ನೀನೇ ಶಕ್ತಿ ಕೊಡ್ಬೇಕು ಕಂತಾಯಿ, ಅವಳಿಗೆ ನೀನೇ ಗತಿ ಕವ. ಶಕ್ತಿ ಕೊಡು ನನ್ನ ಮಗಿಗೆ, ಮಗಿಗೆ ಶಕ್ತಿ ಕೊಡು. ಸನಾ ಸನಾ